ಹಾಂ ತೆಗಿ ನೋಡಿ ತಿನ್ಕೋತೀನಿ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಾವು ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಬಂದ್ವಿ. ಇವತ್ತು ಶಿವರಾತ್ರಿ ಹಬ್ಬದ ವಿಶೇಷ ತಂಬಿಟ್ಟು ರವೆ ಉಂಡೆ ಮಾಡೋದು ಎಲ್ಲರ ಮನೇಲೂ ಕಾಮನ್ ಆಗಿ ಇದೇ ತಿಂಡಿನ ಮಾಡೋದು. ಇವತ್ತು ನಾನು ಮಾಡ್ತಾಯಿದ್ದೀನಿ. ನಾನೇನು ವೆರೈಟಿ ಏನು ಮಾಡ್ತಾಯಿಲ್ಲ, ಎಲ್ಲ ಅದೇ ಕಡಲೆಪಪ್ಪು, ಕಡಲೆ ಬೀಜ, ಎಳ್ಳು ಇದೇ ಇಂಗ್ರೀಡಿಯೆಂಟ್ಸೇ ಹಾಕಿ ಮಾಡ್ತಾಯಿದ್ದೀನಿ. ಹಬ್ಬ ಅಂದ್ರೇ ನಮ್ಮ ಹಿಂದೂಗಳಿಗೆ ತುಂಬ ಒಂದು ವಿಶೇಷವಾದ ದಿನ. ನಾವು 10-15 ದಿವಸಕ್ಕೆ ಮುಂಚೆಯಿಂದನೇ ಎಲ್ಲ ರೆಡಿ ಮಾಡ್ಕೊಳ್ತೀವಿ. ನಮಗೆ ಸಂಭ್ರಮ, ಅಷ್ಟು ಸಂಭ್ರಮ, ಹಬ್ಬದ ಸಂಭ್ರಮ. ರಂಗೋಲಿ ಬಿಡೋದ್ರಿಂದ ನಾವು ಪ್ಲ್ಯಾನ್ ಮಾಡ್ಕೊಳ್ತೀವಿ. ಯಾವ ಥರ ರಂಗೋಲಿ ಬಿಡಬೇಕು, ಮನೆ ಯಾವ ಥರ ಅಲಂಕಾರ ಮಾಡಬೇಕು, ದೇವ್ರನ್ನ ಯಾವ ಥರ ಅಲಂಕಾರ ಮಾಡಬೇಕು ಅಂತ. ಈ ಹಬ್ಬ ನಮ್ಮ ಬಾಲ್ಯದಲ್ಲಿ ಯಾರ ಮನೇಲೂ ಟಿ ವಿ ಇರಲಿಲ್ಲ. ಟಿ ವಿ ಇರೋದೇ ಅಪರೂಪ ಎಲ್ಲರ ಮನೇಲೂ. ಒಂದು ಬೀದಿಗೆ ಒಂದು ಮನೆ, 2 ಮನೇಲಿದ್ದರೆ ಹೆಚ್ಚು. ಬೀದಿ ಅಂದರೆ ಗೊತ್ತಾಗುತ್ತೆ, ಈಗ ರೋಡ್ ಅಂತ ಹೇಳ್ತಾರೆ, ಹಾಗೆಲ್ಲ ಬೀದಿ ಅಂತ ಹೇಳ್ತಾ ಇರೋದು. ಆ ಥರ 2 ಮನೆಯಲ್ಲಿ ಟಿ ವಿ ಇದ್ದರೆ ಅದೇ ದೊಡ್ಡ ವಿಷಯ. ಅವರು ಈ ಥರ ವಿಶೇಷ ದಿನಗಳಲ್ಲಿ ಟಿ ವಿನ ಈಚೆ ಇಟ್ಬಿಡೋರು, ಎಲ್ಲರೂ ನೋಡಲಿ ಅಂತ. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಟಿ ವಿ ನೋಡೋದು. ಮತ್ತು ಕಾಂಪೌಂಡಲ್ಲಿ ಯಾರ ಮನೇಲಾದರೂ ಇದ್ದರೂ ಅಷ್ಟೇ. ಕಾಂಪೌಂಡ್ ಅಂದರೆ ಒಂದು 10 ಮನೆ, 8-10 ಮನೆ, 15 ಮನೆ, ಈ ಥರ ಕಾಂಪೌಂಡು. ಆ ಕಾಲದಲ್ಲೆಲ್ಲ ಬೆಡ್ರೂಮ್ ಇಲ್ದಿದ್ದ ಮನೆಗಳು, ಹಾಲು ಅಡುಗೆ ಮನೆ, ಎಲ್ಲರೂ ಕೂತ್ಕೊಂಡ್ರು ಅಲ್ಲೇ, ಊಟ ಮಾಡಿದ್ರು ಅಲ್ಲೇ, ಮಲಗೋದ್ರು, ಎಲ್ಲ ಒಟ್ಟೊಟ್ಟಿಗೆ ಇರ್ತಾ ಇದ್ದಿದ್ದ ಕಾಲ ಅದು. ಹಾಗೆ ಈ ಥರ ವಿಶೇಷ ದಿನಗಳಲ್ಲಿ ಟಿ ವಿನೂ ಕಾಂಪೌಂಡಲ್ಲಿ ಯಾರ ಮನೇಲಾದರೂ ಇದ್ದರೆ ಈಚೆ ಇಟ್ಬಿಡೋರು. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ನೋಡ್ತಾ ಇದ್ದಿದ್ದು ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿತ್ತು. ನಾವು ಒಂದು ಅಡ್ವರ್ಟೈಸ್ಮೆಂಟ್ ಬಂದರೂ ನಾವು ಕಣ್ಣು ಮಿಟುಕಿಸ್ತಿರ್ಲಿಲ್ಲ. ವಾಷಿಂಗ್ ಪೌಡರ್ ನಿರ್ಮಾಣ ಅಡ್ವರ್ಟೈಸ್ಮೆಂಟು ಜಾಸ್ತಿ ಅವಾಗ ಪಾಪ್ಯುಲರ್ ಆಗಿದ್ದಿದ್ದು. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ನೋಡ್ತಿದ್ದಿದ್ದೇ ಒಂದು ಸಂಭ್ರಮ. ಒಂದು ಊಟ ಮಾಡಬೇಕಾದ್ರೂ ಅಷ್ಟೇ, ಆ ಕಾಂಪೌಂಡಲ್ಲಿ ವಟಾರ ಅಂತ ಹೇಳ್ತೀವಲ್ಲ, ಎಲ್ಲರೂ ಒಟ್ಟಿಗೆ ಅಡುಗೆ ಮಾಡಿದ್ದರನ್ನ ತಂದು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಕಾಂಪೌಂಡಲ್ಲಿರೋ ಜನ ಎಲ್ಲರ ಮನೆಯದು ಹಂಚ್ಕೊಂಡು ತಿಂತಾಯಿದ್ವಿ. ತುಂಬ ವಿಶೇಷವಾದ ದಿನಗಳು ನಮ್ಮ ಬಾಲ್ಯದ ದಿನಗಳು. ನಮಗಾಗ ದುಡ್ಡಿಲ್ಲ ಅಂದ್ರೂ ತುಂಬ ಒಂದು ಎಂಜಾಯ್ಮೆಂಟ್ ಚೆನ್ನಾಗಿ ಮಾಡಿದ್ದೀವಿ ನಾವು ಆ ಕಾಲದಲ್ಲಿ. ನಾವು ಬಾಲ್ಯ ಚಿಕ್ಕ ಮಕ್ಕಳು. ಈ ಕಾಲದಲ್ಲಿ ನೋಡಿ, ನಮಗೆ ಡಬಲ್ ಬೆಡ್ರೂಮ್ ಇದ್ದರು ಅವ್ರವ್ರ ರೂಮಲ್ಲಿ ಅವ್ರವ್ರು ಹೋಗಿ ಕೂತ್ಕೊಳ್ತಾರೆ. ಆವಾಗ ನಮ್ಗೆ ಹಾಲು ಅಡುಗೆ ಮನೆ ಎಲ್ಲರ ಮನೇಲೂ ಅದೇ ಇದ್ದಿದ್ದು. ಎಲ್ಲರೂ ಒಟ್ಟಿಗೆ ಕೂತ್ಕೊಳ್ಳೋದಲ್ಲೇ, ಮಲ್ಕೊಳ್ಳೋದಲ್ಲೇ, ನಿಂತ್ಕೊಳ್ಳೋದು, ಊಟ ಮಾಡೋದು ಒಟ್ಟೊಟ್ಟಿಗೆ ಇರ್ತಾಯಿದ್ರು. ಜಗಳ ಮಾಡಿದ್ರು ಆ ಹಾಲಲ್ಲೇ ಮಾಡಬೇಕು. ಇವಾಗ ನೋಡಿರಿ, ಮಕ್ಕಳು ಆಗಲಿ ದೊಡ್ಡವರಾಗಲಿ, ಏನೋ ಒಂದು ಸ್ವಲ್ಪ ಮನಸ್ತಾಪ ಜಗಳ ಬಂದರೆ ಹೋಗಿ ರೂಮ್ ಬಾಗಿಲು ಹಾಕ್ಕೊಂಬಿಡ್ತಾರೆ. ನಾವು ಎಷ್ಟು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಬೇಕು, ಬಾಗಿಲು ತೆಗೀರಿ, ಊಟ ಮಾಡೋಕ್ಕೆ ಬಂದ್ರಿ ಅಂತ. ಆದರೆ ಆ ಕಾಲ ಎಷ್ಟು ಚೆನ್ನಾಗಿತ್ತು ಅಂದರೆ ನಮ್ಮ ಬಾಲ್ಯ ದಿನಗಳು ಅಷ್ಟು ತುಂಬಾ ಚೆನ್ನಾಗಿತ್ತು. ಮತ್ತು ನಮಗೆ ಈ ಹಬ್ಬದಲ್ಲಿ ಈ ತಂಬಿಟ್ಟು, ರವೆ ಉಂಡೆ ಎಲ್ಲ ಮಾಡೋದು ಇವಾಗ ಯಾರೂ ಮಕ್ಕಳು ತಿನ್ನೋದೇ ಇಲ್ಲ. ಆವಾಗಾದರೆ ನಾವು ಎಷ್ಟು ಎಂಜಾಯ್ ಮಾಡ್ಕೊಂಡು ತಿಂತಾಯಿದ್ವಿ ಅಂದರೆ ತುಂಬ ಇಷ್ಟಪಟ್ಟು ತಿಂತಾಯಿದ್ವಿ. ಈ ಥರ ಹಬ್ಬದ ಅಡುಗೆಗಳು ನಾವು ವರ್ಷಕ್ಕೊಂದೇ ಸರಿ ಮಾಡ್ತಾಯಿದ್ದಿದ್ದು ಹಾಗೆ ಎಲ್ಲ. ಇವಾಗಾದರೆ ನಮಗೆ ಯಾವಾಗ ಇಷ್ಟ ಬಂದರೆ ಏನು ಅಡುಗೆ ಬೇಕು ಅಂದರೆ ಆವಾಗಲೇ ಮಾಡಿ ತಕ್ಷಣ ಮಾಡಿ ನಾವು ಊಟ ಮಾಡ್ತೀವಿ. ಆ ಕಾಲದಲ್ಲೆಲ್ಲ ಆ ಥರ ಇರಲಿಲ್ಲ ನಮ್ಮ ಬಾಲ್ಯದಲ್ಲಿ. ಕಷ್ಟದ ದಿನಗಳಲ್ವಾ, ಹಬ್ಬಗಳಂದರೆ ವರ್ಷಕ್ಕೊಂದೇ ದಿವಸ ಆ ಅಡುಗೆಗಳ್ನ ಯುಗಾದಿ ಹಬ್ಬ ಅಂದರೆ ಒಬ್ಬಟ್ಟು, ಅವತ್ತೇ ನಾವು ಮಾಡ್ತಾಯಿದ್ದಿದ್ದು. ಶಿವರಾತ್ರಿ ಅಂದರೆ ತಂಬಿಟ್ಟು, ವರ್ಷಕ್ಕೊಂದೇ ಸರಿ. ಈ ಥರ ವರ್ಷದಲ್ಲಿ ಒಂದೊಂದೇ ದಿವಸ ಅಡುಗೆಗಳು ನಮ್ಮ ಮನೆಗಳಲ್ಲಿ ಆಗ್ತಾಯಿದ್ದಿದ್ದು. ಅದನ್ನೇ ನಾವು ಎಷ್ಟು ಎಂಜಾಯ್ ಮಾಡಿಕೊಂಡು ತುಂಬ ಖುಷಿಯಿಂದ ತಿಂತಾಯಿದ್ವಿ. ಆ ಕಾಲಕ್ಕೂ ಈ ಕಾಲಕ್ಕೂ ವ್ಯತ್ಯಾಸ ತುಂಬ ಇದೆ. ನಾನು ಹೇಳಿದ್ನಲ್ಲ, ವಟಾರದಲ್ಲಿ ಒಬ್ಬರ ಮನೇಲಿ ಟಿ ವಿ ಇದ್ದರೆ ಹೆಚ್ಚು ಅಂತ. ನಾವು ಯಾರ ಮನೆ ಅಕಸ್ಮಾತ್ ಒಂದು ಬೀದಿಲಿ ಒಂದು ಮನೇಲಿ 2 ಮನೇಲಿದ್ರೂ ಅಲ್ಲಿ ಹೋಗ್ತಾಯಿದ್ವು. ಶನಿವಾರ ಭಾನುವಾರ ಬಂದರೆ ತುಂಬ ನಮಗೆ ಅದು ನೋಡೋಕ್ಕೆ ಇಷ್ಟ.
ಆದರೆ ಎಲ್ಲರ ಮನೇಲೂ ಸೇರಿಸ್ಕೊಂಡು ಎಲ್ಲರೂ ಹೋಗಿ ತುಂಬಿಕೊಂಡ್ರೆ ಪಾಪ ಅವ್ರಿಗೂ ಕಷ್ಟನೇ. ರೋಡಲ್ಲಿರೋರೆಲ್ಲ ಒಂದೇ ಮನೆಗೆ ನೋಡೋಕೆ ಹೋಗ್ಬೇಕಂದ್ರೆ ಪಾಪ ಅವ್ರಿಗೂ ಕಷ್ಟ. ಹಾಗಾಗಿ ಒಬ್ಬೊಬ್ಬರು ಬಾಗಿಲಾಕ್ಬಿಡ್ತಾಯಿದ್ರು ಮನೇಲಿ ತುಂಬ್ಕೊಂಡ್ಮೇಲೆ, ಒಬ್ಬೊಬ್ಬರು ಕಾಂಪೌಂಡಲ್ಲೇ ತಂದಿಡ್ತಾಯಿದ್ರು ಎಲ್ಲರೂ ನೋಡ್ಕೊಳ್ಳಿ ಅಂತ. ದೂರದರ್ಶನ ಒಂದೇ ಚಾನಲ್ ಇದ್ದಿದ್ದರಿಂದ ಆ ಕಾಲದಲ್ಲಿ ನಮ್ಗೆ ಆ ಶನಿವಾರ ಭಾನುವಾರ ಮಾತ್ರ ಫಿಲಮ್ ಹಾಕ್ತಾಯಿದ್ರು. ಅದನ್ನೇ ನೋಡಿ ಎಂಜಾಯ್ಮೆಂಟ್ ಮಾಡ್ತಾಯಿದ್ದೋ. ನಾವಿರೋಷ್ಟರಲ್ಲೇ ನಮ್ಮ ಕಾಲದಲ್ಲಿ ಎಷ್ಟು ಎಂಜಾಯ್ಮೆಂಟ್ ಮಾಡ್ತಾಯಿದ್ದೋ, ತುಂಬ ಖುಷಿಯಾಗಿ. ವರ್ಷಕ್ಕೆ 2 ಜೊತೆ ಬಟ್ಟೆ ಇದ್ದಿದ್ರು ಅದನ್ನೇ ನೋಡಿ ನೋಡಿ ಪೆಟ್ಟಿಗೆ, ಕಬ್ಬಿಣದ ಪೆಟ್ಟಿಗೆಯಲ್ಲಿ ಮುಚ್ಚಿಟ್ಕೊಂಡು ಮತ್ತೆ ಇನ್ನೊಂದು ಹಬ್ಬ ಬಂದಾಗ ಆ ಬಟ್ಟೆನೇ ಧರಿಸ್ಕೊಂಡು ಖುಷಿ ಬೀಳ್ತಾಯಿದ್ದೋ. ಇವಾಗ ನಾವು ತಿಂಗಳಿಗೆ 4 ಜೊತೆ ಬಟ್ಟೆ ತೊಗೊಳ್ತೀವಿ. ಇಷ್ಟ ಬಂದಾಗ ಇಷ್ಟ ಬಂದಿದ್ದು ಅಡುಗೆ ಮಾಡ್ಕೊಂಡು ತಿಂತೀವಿ. ನಮಗೆ ಆ ಬಾಲ್ಯ ಮತ್ತೆ ಸಿಗೋದಿಲ್ಲ. ಕಷ್ಟ ಇದ್ರೂ ನಮ್ಗೆ ಅದು ತುಂಬ ತುಂಬ ಇಷ್ಟವಾದ ದಿನಗಳು. ನನ್ನ ಬಾಲ್ಯ ಈ ಥರ ಇತ್ತು. ನಿಮ್ಮ ಹತ್ರ ಹಂಚ್ಕೋಬೇಕು ಅನ್ನಿಸ್ತು. ನಾನು ನನ್ನ ಬಾಲ್ಯದ ದಿನಗಳನ್ನು ಒಂದೊಂದೇ ಹೇಳ್ತಾ ಇರ್ತೀನಿ ನಾನು ಈ ಥರ ವೀಡಿಯೋ ಮಾಡಿದಾಗ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ನಿಮ್ಮ ಬಾಲ್ಯ ದಿನಗಳನ್ನು ನೆನೆಸ್ಕೊಂಡು ಖುಷಿಪಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.